ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಭದ್ರ ಬಂದು, ಅವ್ವ ಚಂಪಾ, ಚಿತ್ರ ಯಾರಿದ್ದೀರಿ, ಬನ್ನಿ ಬೇಗ ಹೊಟ್ಟೆ ಸಿತೈತೆ ಅಂತ ಡೈನಿಂಗ್ ಹಾಲಲ್ಲಿ ಬಂದು ಕುತ್ಕೊತಾನೆ. ಬಾವ ಹೇಳಿ ಅಂತ ಚಂಪಾ ಬರ್ತಾಳೆ. ಚಂಪಾ ಹೊಟ್ಟೆ ಹಸ್ದು ಹೊಟ್ಟೆಲಿರೋ ಹುಳುಗಳೆಲ್ಲ ವಿಲ ಅಂತ ಒದ್ದಾಡ್ತವೆ. ಒಸಿ ಊಟ ಹಾಕಿ ಹುಳುಗಳ ಜೀವ ಉಳಿಸಿ ಪುಣ್ಯ ಕಟ್ಕೊಳವ್ವ ಅಂತ ಭದ್ರ ಹೇಳ್ತಾನೆ. ಸರಿ ಬಾವ, ಒಂದೇ ಒಂದು ನಿಮಿಷ ಬಡಿಸ್ತೀನಿ ಅಂತ ಬಡಿಸ್ತಾಳೆ ಚಂಪಾ. ತುತ್ತು ಕಲಸಿ ಬಾಯಲ್ಲಿ ಇಡಬೇಕು ಅಷ್ಟರಲ್ಲಿ ಅಜ್ಜಮ್ಮ ಬಂದು ಭದ್ರನ ಕೈ ಹಿಡ್ಕೊತಾಳೆ. ಅಮ್ಮಮ್ಮ ಸಂದಾಗ ಕೈ ತೊಳ್ದಿದ್ದೀನಂತೆ ಬಿಡು ಅಂತಾನೆ ಭದ್ರ. ಅಜ್ಜಮ್ಮ ಕೈ ಬಿಡೋದೇ ಇಲ್ಲ. ಅಮ್ಮಮ್ಮ ಶಾನೆ ಹೊಟ್ಟೆ ಸಿತೈತೆ ಬಿಡು ಅಂತಾನೆ ಭದ್ರ. ಕೈ ತೊಳೆದ್ರೆ ಆಗಕ್ಕಿಲ್ಲ ಕಣ್ಲಾ, ಮೊದಲು ಹೋಗಿ ನಿನ್ನ ಬುದ್ಧಿನ ಶಾನೆ ಇಡ್ಸ್ಕ ಅಂತ ಅಜ್ಜಮ್ಮ ಹೇಳ್ತಾಳೆ. ಏನಮ್ಮ ಅಮ್ಮಮ್ಮ ನಿಮ್ಮ ಮಾತಿನ ಅರ್ಥ, ನನ್ನ ಬುದ್ಧಿಗೆ ಏನಾಗಿದ್ದದು ಅಂತ ಭದ್ರ ಹೇಳ್ತಾನೆ. ಮಂಕ್ ಬಡ್ದೈತೆ ನಿನ್ನ ಬುದ್ಧಿಗೆ. ಅಲ್ಲ ಕಣ್ಲಾ, ಒತ್ತಾರೆನೇ ನಿನ್ನೆಂಡ್ರ ಜೊತೆ ಇರಬೇಕು ಅಂತ ಹೇಳಿದ್ದೆ ತಾನೆ, ಇನ್ನೂ ಮಧ್ಯಾಹ್ನ ಆಗಲಿಲ್ಲ, ತಿರ್ಕೊಂಡಾಗಲೇ ಇಲ್ಲಿಗೆ ಬಂದಿದೆಯಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ. ಊಟಕ್ಕೆ ಬರ್ದೆ, ಇಲ್ಲಿಗೆ ಬರ್ದೆ, ಇನ್ನೆಲ್ಲೋಗೋಗ್ಲಿ ಅಂತಾನೆ ಭದ್ರ. ಎಲ್ಲಾರ ಯಾಕೋದಿ ಮಾಡಾಕಕ್ಕೆ ನಿನ್ನ ಹೆಂಡ್ರಿಲ್ವೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ ಅದೇ ನೋಡು ಇವಾಗ ಹೆಂಡ್ರು ಅಂದ್ರೆ ಅಂತ ಭದ್ರ ಮಾತಾಡ್ತಾನೆ. ಅಂತೀನಿ ಕಣ್ಲಾ, ಅಂತೀನಿ, ಅದೇನ್ಲ ಮಾಡ್ತೀಯಾ? ಅಲ್ಲ ಕಣ್ಲಾ, ಹೆಂಡ್ರು ಅಂದೆ, ಇನ್ನೇನ್ಲ ಅನ್ಲಿ, ದೊಡ್ಡದಾಗಿ ಸಂಬಂಧನೇ ಮುರಿದೋಯ್ತು ಅನ್ನೋ ಥರ ಆಡ್ತವನೆ. ಲೇ ಕೋರ್ಟು, ನೀನು ಅವಳು ಜೊತೆಯಾಗಿ 6 ತಿಂಗಳು ಬಾಳ್ಬೇಕು ಅಂತ ಹೇಳಿಲ್ವೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದಕ್ಕೂ ಊಟಕ್ಕೂ ಏನು ಸಂಬಂಧ ಅಮ್ಮಮ್ಮ ಅಂತ ಭದ್ರ ಕೇಳ್ತಾನೆ. ಸಂಬಂಧ ಅದೇ ಕಣಪ್ಪ, ಊಟ ಮಾಡಿದ್ರು, ಸ್ನಾನ ಮಾಡಿದ್ರು, ನಿದ್ದೆ ಮಾಡಿದ್ರು, ಇಲ್ಲ ಸುಮ್ಕೆ ಗೋಡೆ ನೋಡ್ಕೊಂಡು ಕೂತಿದ್ರು, ನೀನು ಅಲ್ಲೇ ಮಾಡಬೇಕು ಕಣ್ಲಾ, ಇಲ್ಲ ನಿನ್ನ ಹೆಂಡ್ರನ್ನ ಕರ್ಕೊಂಡು ಇಲ್ಲಿಗೆ ಬರಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ಆಹಾಹಾ ಅಮ್ಮಣಿಕೆ, ಇದ್ಯಾವ್ದು ಇದು ಹೊಸ ಕಾನೂನು ಅಂತ ಭದ್ರ ಹೇಳ್ತಾನೆ. ನನ್ನ ಮನೇಲಿ ನಾನು ಮಾಡಿದ್ದೆ ಕಾನೂನು, ಅದೇನೋ ಪೆಪ್ಪರ್ಮೆಂಟು ಅಂತ ಹೇಳ್ತಿದ್ನಲ್ಲ ನಿಮ್ಮಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ಅತ್ತೆ, ಅದು ಪೆಪ್ಪರ್ಮೆಂಟ್ ಅಲ್ಲ, ಸಬ್ಲಿಮೆಂಟ್ ಅಂತಾಳೆ ಮೋಹನ. ಅದೇ ಈ ಅಜ್ಜಿನೂ ಮಾಡ್ತಾವಳೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ ನನ್ಗೆ ಹೊಟ್ಟೆ ಹಸಿತೈತೆ, ತುಂಬ ಹೊಟ್ಟೆ ಹಸಿತೈತೆ, ಊಟಕ್ಕೆ ಬಿಟ್ಬಿಡು ಅಂತ ಭದ್ರ ಹೇಳ್ತಾನೆ. ಲೇ ನಿನಗೆ ಅಲ್ವೇನ್ಲ ಹೇಳ್ತಾ ಇರೋದು, ಒಂದು ಗೀತೆ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ ಅಂತ ಅಜ್ಜಮ್ಮ ಅಂತಾಳೆ. ಅತ್ತೆ ಪಾಪ, ಅವನು ಹೊಟ್ಟೆ ಹಸುವು ಅಂತ ಹೇಳ್ತಾವನೆ ಅಂತಾಳೆ ಮೋಹನ. ಲೇ ನಿನಗೆ ಇದೆಲ್ಲ ತಿಳಿಯೋಕ್ಕಿಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಓಹೋ, ತಮಗೆ ಮಾತ್ರ ಭಾರಿ ತಿಳಿದ್ಬಿಡ್ತೈತೆ ನೋಡು ಅಂತಾನೆ ಭದ್ರ. ಹೂ ಕಣ್ಲಾ, ಏನ್ಲ ಈಗ ನೀನೇನಾರ ಅಲ್ಲಿ ಊಟ ಮಾಡಿದೆ ಇಲ್ಲಿ ಮಾಡಿದೆ ಅನ್ಕೋ, ನಾನೇ ಜಡ್ಜಿಗೆ ಫೋನ್ ಮಾಡಿ ನನ್ನ ಮೊಮ್ಮಗ ನಿಮ್ಮ ಆದೇಶನ ಪಾಲಿಸ್ತಾ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಏಯ್ ಘಾಟಿ ಮುದುಕಿ, ನಿನ್ನ ಪ್ಲ್ಯಾನ್ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡ. ನೀನು ಹಿಂಗೆ ಹೇಳ್ಬಿಟ್ರೆ ನಾನೋಗಿ ಅವಳು ಅಡುಗೆ ಮಾಡಿರೋದ್ರನ್ನ ತಿನ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಲ್ವೇ, ಹಂಗೆ ಉಪವಾಸ ಇದ್ರೂ ಸರಿಯೇ, ಅವಳು ಮಾಡಿರೋ ಅಡುಗೆನ ಮಾತ್ರ ತಿನ್ನೋಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ. ಓಹೋಹೋ, ಉಪವಾಸ ಇರೋ ಮಕ ನೋಡು ನೋಡು, ನೀನು ಅವಳು ಮಾಡೋ ಊಟ ತಿನ್ನೋಕ್ಕಿಲ್ಲ ಅಂದರೆ ಈ ಅಟ್ಟಿಲ್ಲೋ ಊಟ ಇಲ್ಲ ನಿನಗೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಮತ್ತೆ ಅಂತಾನೆ ಭದ್ರ. ನೀನೇ ಅಡುಗೆ ಮಾಡ್ಕೊತೀಯೋ, ಇಲ್ಲ ಹೋಟ್ಲಿಂದ ತಂದು ತಿಂತೀಯೋ, ಇಲ್ಲ ನಿನ್ನೆಂಡ್ರು ಅಡುಗೆ ಮಾಡಿರೋ ಊಟ ಮಾಡ್ತೀಯೋ, ನನಗೊಂದು ಗೊತ್ತಿಲ್ಲ. ಆದರೆ ನೀನೇನೇ ಮಾಡಿದ್ರೂ ಆ ಮನೆಯಲ್ಲೇ ಮಾಡಬೇಕು, ಇಲ್ಲಿ ಬರ್ಕೂಡ್ದು ಅಂತ ಹೇಳ್ತಾ ಇವ್ನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಂಗನ್ಬಿಟ್ರೆ ನಾನು ಕೇಳ್ಬಿಡ್ಬೇಕೆ ಅಂತ ಹೇಳಿ ಕುತ್ಕೊಂಡು ಊಟ ಮಾಡೋದಕ್ಕ ಅಂತ ಕಲಿಸ್ತಿರ್ತಾನೆ ಅನ್ನನ ಭದ್ರ. ಆಯ್ತು ಕಣ್ಲ, ನಾನು ಒಂದು ಮಾತಿಗೆ ಒಪ್ಕೊಂಡು ಆಮ್ಯಾಕೆ ನಿನ್ಗಿಷ್ಟ ಬಂದಂಗೆ ಮಾಡು ಅಂತ ಅಜ್ಜಮ್ಮ ಹೇಳ್ತಾಳೆ. ಅದೇನು ಮಾತು ಅಂತ ಕೇಳ್ತಾನೆ ಭದ್ರ. ಒಂದು ಹೆಣ್ಣಿನ ಸಹಾಯ ಇಲ್ಲದೆ ನನಗೆ ಬದುಕಕ್ಕಾಗಕ್ಕಿಲ್ಲ ಅಂತ ಒಪ್ಕೊಬಿಡು, ಆಮ್ಯಾಕೆ ನೀನು ಇಲ್ಲೇ ಇದ್ದು ಉಣ್ಕ ಅಂತಾಳೆ ಅಜ್ಜಮ್ಮ. ಓ ಭ್ರಮೆ ಅಮ್ಮಮ್ಮ, ಆ ಮಾತನ್ನ ಈಗಲೇ ಹಿಂದಕ್ಕೆ ತಗೊಬಿಡು. ಈ ಭದ್ರೇಗೌಡನ್ಗೆ ಯಾವ ಹೆಣ್ಣಿನ ಸಹಾಯನೂ ಬೇಕಾಗಿಲ್ಲ, ಮನಸ್ಸು ಮಾಡಿದ್ರೆ ಇದ್ರಪ್ಪನಂತ ಅಡುಗೆ ಮಾಡಿ ಇಡೀ ಊರಿಗೆ ಬಡಿಸ್ಬಿಡ್ತೀನಿ. ಅಯ್ಯೋ, ನಿಮ್ಮೂಟ ಯಾವನಿಗೆ ಬೇಕೋ ತಗೊಂಡು ಹೋಯ್ತಾ ಇರೋ ಅಂತ ಭದ್ರ ಹೇಳ್ತಾನೆ. ಲೇ ಚಂಪಾ, ಮೊದಲು ಈ ಊಟನ ತೆಗ್ದಿಡೆ ಅಂತ ಅಜ್ಜಮ್ಮ ಹೇಳ್ತಾಳೆ. ತಗೊಂಡೋಗಿ ಮಡ್ಗು ಚಂಪಾ, ಆಮೇಲೆ ಈ ಘಾಟಿ ಮುದುಕಿಗೆ ತುರ್ಕುವಂತೆ. ಏ ಮುದುಕಿ, ಈ ಊಟ ಇಲ್ಲ ಅಂದರೆ ನಾನೇನು ಉಪವಾಸ ಇರ್ತೀನಿ ಅಂತ ಅನ್ಕೋಬೇಡ, ನೋಡ್ತಾ ಇರು ಎಂತೆಂಥ ಊಟ ಮಾಡ್ತೀನಿ ಅಂತವ. ನಾನು ಮಾಡೋ ಅಡುಗೆ ಗಮಕ್ಕೆ ಹುಡ್ಕೊಂಬರ್ಬೇಕು ನೀನು, ಮಾಡ್ತೀನಿ ನೋಡ್ತಾ ಇರೋ. ಆದರೂ ನಮ್ಮ ತಾತ ನಿನ್ನ ಕಾಟನ ಅದು ಹೆಂಗೆ ತಡ್ಕೊಂಡಿದ್ನು ಕಣವ್ವ ಅಂತ ಹೇಳಿ ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ಏನೇ ಮೋಹನ, ನಿನ್ನ ಮಗ ಈ ಮಟ್ಟಕ್ಕೆ ಜಂಬ ಕೊಚ್ಕೊಂಡು ಹೋಗ್ತಾವನೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಪಾಪ ಆತೆ, ಅದೆಷ್ಟೋ ಹಸ್ಕೊಂಡು ಬಂದಿದ್ನೋ ಏನೋ, ಊಟಕ್ಕೆ ಕೂತವನ ಹಿಂಗೆ ಬಿಡಿಸ್ಬಿಟ್ಟು ಕಳಿಸ್ಬಿಟ್ರಲ್ಲ ಅಂತ ಮೋಹನ ಹೇಳ್ತಾಳೆ. ಲೇ ಮೋಹನ, ಗಂಡ ಹೆಂಡ್ರು ಸೋಲೋದು 2 ತಾವ, ಒಂದು 4 ಗೋಡೆ ಮಧ್ಯ, ಇನ್ನೊಂದು ಊಟದ ತಟ್ಟೆ ಮುಂದೆ. ಮೊದಲನೇ ಜಾಗದಲ್ಲಿ ಇಬ್ರು ಸೇರೋಕ್ಕೂ ಇಲ್ಲ, ಸೋಲೋದು ಇಲ್ಲ ಅಂದ್ಮ್ಯಾಕೆ ಉಳ್ದಿದ್ದು 2ನೇ ಜಾಗ ಆಟೇಯ. ಅಂದ್ಮ್ಯಾಕೆ 2ನೇದಾಗಬೇಕು ಅಂದರೆ ನಾವು ಅವನಿಗೆ ಊಟ ಹಾಕೋದನ್ನ ನಿಲ್ಲಿಸ್ಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ. ಅತ್ತೆ, ನೀವು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನನಗೂ ಅರ್ಥ ಆಗ್ತೈತೆ, ಆದರೂ ಅವ್ನು ಹಿಂಗೆ ಹಸ್ಕೊಂಡು ಅಂತಿರ್ತಾಳೆ ಮೋಹನ. ಲೇ ಅವನು ನನ್ನ ಮೊಮ್ಮಗ ಕಣೆ,
ಅವನ ಹಸ್ಕೊಂಡೋದ್ರೆ ನನಗೆ ನೋವಾಗಕ್ಕಿಲ್ಲ ಅಂತ ಅನ್ಕೊಂಡಿದ್ಯಾ? ನೋಡು, ಕಾಯಿಲೆ ವಾಸಿ ಮಾಡೋ ಔಷಧಿನೇ ಕಹಿಯಾಗಿರ್ತೈತೆ. ಹಂಗಂದ್ಬಿಟ್ಟು ಅದು ಕೆಟ್ಟದ್ದು ಅಂತ ಹೇಳಕ್ಕಾಗ್ತದೆ? ನೋಡೆ, ನಾವ್ ಹಿಂಗೆ ಕಠೋರವಾಗಿ ನಡ್ಕೊಂಡ್ರೇನೆ ಅವನಿಗೆ ಅವನ ಹೆಂಡ್ರ ಬೆಲೆ ಗೊತ್ತಾಗಿ ಅವನ ಹೆಂಡ್ರು ಅವನು ಬದುಕ್ ಮೇಲೆ ಆಸೆ ಹುಟ್ಟೋದು. ಒಂದಿನ ಅವರು ಹಸ್ಕೊಂಡಿದ್ರೇನು ಪರವಾಗಿಲ್ಲ, ಬಿರ್ನೆ ಅವರಿಬ್ರು ಒಂದಾಗ್ಬಿಟ್ರೆ ಸಾಕು ಅಂತ ಅಜ್ಜಮ್ಮ ಹೇಳ್ತಾಳೆ. ನೀವು ಆಸೆ ಪಟ್ಟಿದ್ದು ಖಂಡಿತ ನೆರವೇರ್ತದೆ ಮತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತಾಳೆ ಮೋಹನ. ಇತ್ತ ಈಶ್ವರಿ ಚಿತ್ರ ಅತ್ತ ನೋಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ ಔಟರ್ಸ್ಗೆ. ಓ, ಇದಿಲ್ಲದ ಅಂತ ಬುಕ್ನ ಎತ್ತಿಡ್ತಿರ್ತಾಳೆ ವಿದ್ಯಾ. ಒಳಗಡೆ ಹೋಗಿ ಮುದ್ದು ಸೊಸೆ ಅಂತಾಳೆ ಈಶ್ವರಿ. ಚಿಕ್ಕತ್ತೆ ಚಿತ್ರಕ್ಕ ಅಂತ ವಿದ್ಯಾ ಹೇಳ್ತಾಳೆ. ಏನವ್ವ ಮುದ್ದು ಸೊಸೆ, ನೀನು ಔಟೋಸ್ಗೆ ಬಂದಿರಂಗಾಗೈತಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಚಿಕ್ಕತ್ತೆ, ನೀವು ಇಷ್ಟೊಂದು ಪ್ರೀತಿ ಕಾಳಜಿ ಎಲ್ಲ ತೋರಿಸ್ಬೇಡಿ, ಆಮೇಲೆ ಇಲ್ಲಿಂದ ನಿಮ್ಮನ್ನ ಕಳ್ಸೋಕೆ ಮನ್ಸಿಗೆ ಶಾನೆ ನೋವಾಗ್ತದೆ ಅಂತ ವಿದ್ಯೆ ಹೇಳ್ತಾಳೆ. ಏನವ್ವ ಇದು, ನೀನು ಔಟೋಸ್ ಅಲ್ಲಿ ಬಂದಿರಂಗಾಗೋಯ್ತಲ್ಲವ್ವ. ನಿನ್ ಬ್ಯಾಗ್ ತಗೊಂಡು ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ನಮ್ಮ ಮನೆ ಮಹಾಲಕ್ಷ್ಮಿ ಬಂದ್ಬಿಟ್ಲು ಅಂತ ಏಟ್ ಖುಷಿ ಪಟ್ಟೆ ಗೊತ್ತಾ ಅಂತ ಈಶ್ವರಿ ಹೇಳ್ತಾಳೆ. ಇಲ್ಲಿ ಗಂಟ ನನ್ನ ತಡಿಕೊಂಡು ಬಂದಿದ್ದೀರಲ್ವೇ, ಅದ್ರಲ್ಲೇ ಗೊತ್ತಾಗ್ತದೆ ನಿಮ್ಮ ಮನ್ಸಲ್ಲಿ ಎಷ್ಟು ಖುಷಿ ಆಗದೆ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯಾ, ನಮ್ಮ ಮನೆ ಮುದ್ದು ಸೊಸೆಯಾಗಿ ನೀನು ಅರಮನೆಯಲ್ಲಿ ಇರ್ಬೇಕಾಗಿತ್ತು, ಇಲ್ಲಿರೋದು ನೋಡ್ತಿದ್ರೆ ಸಂಕಟ ಆಯ್ತೈತೆ ಅಂತಾಳೆ ಈಶ್ವರಿ. ಅಯ್ಯಯ್ಯೋ ಚಿಕ್ಕತ್ತೆ, ಮೊದಲೇ ಯಾವ್ದ್ಯಾವ್ದೋ ವಿಚಾರಕ್ಕೆ ನೊಂದ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಈ ನೋವು ಕೊಡಬೇಡಿ, ಹೃದಯಕ್ಕೆ ಶಾನೆ ಕಷ್ಟ ಆಗೋತದೆ, ಆಮೇಲೆ ತಡ್ಕೊಳಕ್ಕೂ ಆಗಕ್ಕಿಲ್ಲ, ಹುಷಾರು ಅಂತಾಳೆ ವಿದ್ಯಾ. ನನ್ನ ಹುಷಾರು ಬಿಡವ್ವ, ನಾನು ಆರಾಮಾಗೇ ಇರ್ತೀನಿ. ಹಳೆ ಮನೆಯಲ್ಲಿ ನೀನು ಅದು ಹೆಂಗಿರ್ತೀಯೋ ಏನೋ ಅಂತ ಹೇಳ್ತಿರ್ತಾಳೆ ಈಶ್ವರಿ. ಬೇರೆ ಮನೇಲಿದ್ರೆ ಸಂಕಟ ಪಡಬೇಕು, ನಾನಿರೋದು ನಮ್ಮಟ್ಟಿನಲ್ಲೇ ಅಲ್ವೇ ಚಿಕ್ಕತ್ತೆ. ಒಂದು ಕ್ಷಣ ಬೇಕಾದ್ರೆ ಉಸಿರಾಡದೆ ಇದ್ಬಿಡ್ತೀನಿ, ಆದರೆ ಆತ್ಮಾಭಿಮಾನ ಸ್ವಾಭಿಮಾನ ಬಿಟ್ಟು ಒಂದು ಕ್ಷಣನೂ ಬಾಳಕ್ಕಿಲ್ಲ. ಕೆಲವರು ಗೌರವ ಕಳ್ಕೊಂಡಿರ್ತಾರಲ್ಲ, ಅವ್ರ ಥರ ನಾನು ಇರೋಕ್ಕಾಗಲ್ಲ ಬಿಡಿ ಅಂತ ವಿದ್ಯೆ ಹೇಳ್ತಾಳೆ. ಅವ್ವ, ವಿದ್ಯೆ ಹೇಳ್ತಿರೋ ಮಾತು ದಿಟ ಕಣವ್ವ. ರೋಷ ಆವೇಶ ಇರೋರು ಯಾರುವೇ ಭದ್ರ ಹೇಳಿರೋ ಮಾತನ್ನ ಮರೆಯೋಕ್ಕಾಗೋಕ್ಕಿಲ್ಲ. ಅದರಲ್ಲೂ ನಮ್ಮ ವಿದ್ಯನ್ಗೆ ಅದೆಲ್ಲ ಜಾಸ್ತಿನೇ ಐತೆ. ಅದು ಹೆಂಗೆ ತಾನೇ ಹಟ್ಟಿ ಒಳಗಡೆ ಬಂದ್ಬಿಡ್ತಾಳೆ ಹೇಳೋ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ ಕೈಯಲ್ಲಿರೋ ಬ್ಯಾಗ್ ಇಸ್ಕೊಂಡು, ತಗೋ, ಟೈಮ್ಗೆ ಹಣ್ಣು ಹಂಪಲ್ಲು ಊಟ ತಿನ್ಕೊಂಡು ಚೆನ್ನಾಗಿರು, ಯಾವುದಕ್ಕೂ ಯೋಚನೆ ಮಾಡಬೇಡ ಅಂತಾಳೆ ಈಶ್ವರಿ ವಿದ್ಯಾ ಕೈಯಲ್ಲಿ ಕೊಟ್ಟು. ವಿದ್ಯಾ, ಒಬ್ಬಳೇ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡ, ನಿನ್ನ ಜೊತೆಗೆ ಯಾವಾಗಲೂ ಈಶ್ವರಿ ಇದ್ದೇ ಇರ್ತಾಳೆ ಅಂತ ಈಶ್ವರಿ ಹೇಳ್ತಾಳೆ. ಅಯ್ಯೋ, ಹೊಟ್ಟೆ ಒಳಗಡೆ ನನ್ನ ಮಗ ಅದೇ, ಅದ್ರ ಜೊತೆಗೆ ಅವ್ರ ಅಪ್ಪನೂ ಅವರೇ, ಅದು ಅಲ್ಲದೆ ನೀವು ಬೇರೆ ಆವಾಗ ಬರ್ತಾ ಇರ್ತೀರಾ, ನಾನೆಲ್ಲಿ ಒಂಟಿ ಆಯ್ತೀನಿ ಹೇಳಿ ಅಂತ ವಿದ್ಯೆ ಹೇಳ್ತಾಳೆ. ಅವ್ವ, ನಮ್ಮ ವಿದ್ಯಾ ಶಾನೆ ಬುದ್ಧಿವಂತಲು ಕಣವ್ವ, ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಡ್ತಾಳೆ ಅಂತ ಚಿತ್ರ ಹೇಳ್ತಾಳೆ. ಸರಿ ಕಣವ್ವ, ನಿನ್ಗೇನಾದರೂ ಬೇಕಂದರೆ ಒಂದೇ ಒಂದು ಮಿಸ್ ಕಾಲ್ ಕೊಟ್ಬಿಡು, ನಾನು ಓಡೋಡಿ ಬಂದ್ಬಿಡ್ತೀನಿ ಅಂತಿರ್ತಾಳೆ ಈಶ್ವರಿ. ನಾವಿಲ್ಲೇ ಹೆಚ್ಚಿಗೆ ಓದ್ತಿದ್ರೆ ಯಾರಾದರೂ ನೋಡಿದವರು ತಪ್ಪು ತಿಳ್ಕೊಂಬಿಡ್ತಾರೆ, ನಾವಿನ್ನು ಹೊರಡ್ತೀರ್ ಕಣವ್ವ ಅಂತಾಳೆ ಈಶ್ವರಿ. ಹೌದೌದು ಚಿಕ್ಕತ್ತೆ, 2 ಪಕ್ಷ ಇದ್ದಾಗ ನೀವು ಎರಡೂ ಕಡೆ ಇದ್ಕೊಂಡು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋಕೆ ಶಾನೆ ಕಷ್ಟ ಅನ್ನೋದು ನನಗೆ ಗೊತ್ತು ಬಿಡಿ, ಜಲ್ದಿ ಹೋಗಿ ಅಂತ ವ್ಯಂಗ್ಯವಾಗಿ ಮಾತಾಡ್ತಿರ್ತಾಳೆ ವಿದ್ಯಾ. ಇತ್ತ ಈಶ್ವರಿನ್ನೂ ಚಿತ್ರ ಹೊರಗಡೆ ಬಂದು, ಅಲ್ಲ ಕಣವ್ವ, ಅವಳು ಇಷ್ಟೆಲ್ಲ ಕಿಂಡಲ್ ಮಾಡಿಕೊಂಡು ಮಾತಾಡ್ತಾ ಇದ್ರುವೆ ನೀನು ಅವಳ ಮುಂದೆ ತಾಳ್ಮೆಯಿಂದ ಇದ್ದಲ್ಲವ್ವ ಅಂತ ಚಿತ್ರ ಹೇಳ್ತಾಳೆ. ಗೆಲ್ಲೋ ಸಮಯ ನಮ್ದಾಗಿಲ್ಲ ಅಂದರೆ ಗರ್ವಕ್ಕಿಂತ ತಾಳ್ಮೆ ಉಪಯೋಗಕ್ಕೆ ಬರ್ತದೆ ಕಣೆ. ಕಾಲ ತಿರುಗಿ ನಮ್ಮ ಹತ್ರಕ್ಕೆ ಬರೋ ತನಕ ತಲೆ ತಗ್ಸೇ ಇರಬೇಕು, ಅದನ್ನು ಸೋಲು ಅನ್ನೋಕ್ಕಿಲ್ಲ, ಬುದ್ಧಿವಂತಿಕೆ ಅಂತಾರೆ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ ಕಣವ್ವ, ಸುಭಾಷ ಸಾಯ್ಸಕ್ಕೆ ಹೋಗಿದ್ನು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಭಯ ಪಡ್ತಾ ಇದೀಯಾ ಅಂತ ಕೇಳ್ತಾಳೆ ಚಿತ್ರ. ಅದ್ರ ಜೊತೆಗೆ ಶಿವರಾಮೇಗೌಡನ್ನು ಪ್ರಾಣನ್ನು ಇವಳು ಈ 3 ಅಡಿ ಕಾಪಾಡವಳೆ ಅಂತ ಗೊತ್ತಾಗ್ಬಿಟ್ರೆ ಅವಳನ್ನ ಎಲ್ಲಿ ಕ್ಷಮಿಸಿ ಹಟ್ಟಿ ಒಳಗಡೆ ಕರ್ಕೊಬಂದು ಮೆರೆಸ್ಬಿಡ್ತಾರ ಅಂತ ಚಿಂತೆ ಕಣೆ. ನೋಡು, ನಿನ್ನ ತಮ್ಮನ ಪ್ರಾಣ ಉಳಿಬೇಕು, ಆ 3 ಅಡಿ ಹಟ್ಟಿ ಒಳಗಡೆ ಬರಬಾರ್ದು ಅಂದರೆ ನಾನು ಇನ್ನೊಬ್ಬರನ್ನ ತುಳಿದು ಮೇಲೋಗೋಕ್ಕೂ ಸರಿ, ಇಲ್ಲ ಅಂದರೆ 10 ಹೆಜ್ಜೆ ಕೆಳಗಿಟ್ಟು ತಲೆ ತಗ್ಸೋದಕ್ಕೂ ಸರಿ, ಅತ್ತೆ ಆಗಿದ್ರು ಮೆತ್ತಗೆ ಮಾತಾಡಬೇಕು ಅಂತ ಈಶ್ವರಿ ಹೇಳಿ ಅಲ್ಲಿಂದ ಚಿತ್ರನನ್ನು ಈಶ್ವರಿ ಹೊರಡ್ತಾರೆ. ಇತ್ತ ಭದ್ರ ತರಕಾರಿ ತಗೊಂಡು ಭೀಮಸೇನ ಮಹಾರಾಜರು ಗಂಡಸರಲ್ವೇ ಅಂತ ಹಾಡು ಹೇಳ್ಕೊಂಡು ಬರ್ತಿರ್ತಾನೆ. ಅಲ್ಲ, ಏನು ಅನ್ಕೊಬಿಟ್ಟವ್ರೆ ಇವರೆಲ್ಲ, ಹೆಂಗಸ್ರಿಲ್ದೆ ಹೋದ್ರೆ ಗಂಡಸ್ರು ಏನು ಮಾಡೋಕ್ಕೆ ಆಗಕ್ಕಿಲ್ಲ ಅಂತ ಅನ್ಕೊಬಿಟ್ಟವ್ರೆ. ಅದರಲ್ಲೂ ಈ ಭದ್ರೇಗೌಡನ್ಗೆ ಹೇಳ್ತವ್ರೆ ಮಾತನ್ನೆಲ್ಲವ, ನಮಗೆ ಯಾರ ಸಹಾಯನೂ ಬೇಕಾಗಿಲ್ಲ, ದಯೆನೂ ಬೇಕಾಗಿಲ್ಲ. ಅಲ್ಲ, 3 ಹೊತ್ತು ಅಡುಗೆ ಮಾಡಿಕ್ಬಿಟ್ಟು ಪಾತ್ರೆ ತಿಕ್ಬಿಟ್ಟು ಬಟ್ಟೆ ಒಗ್ದಾಕ್ಬಿಟ್ರೆ ಸಾಕು ಅಂತ ಅನ್ಕೊಬಿಟ್ಟವ್ರೆ. ಮೀಸೆ ಹೊತ್ತು ಗಂಡಸು ಆಚೆ ಕಡೆ ಹೋಗಿ ಗೇಯ್ದು ತಂದಾಕಿದ್ರಯ್ಯ ಇವ್ರು ಅಡುಗೆ ಮಾಡೋಕ್ಕಾಗೋದು, ತಿನ್ನೋಕ್ಕಾಗೋದು. ಅಲ್ಲ, ಕೆಲವರೆಲ್ಲ ಅಜ್ಜಿ ಮನೆ ಕೋಳಿ ಕೂಗಿದ್ರೇನೆ ಬೆಳಕಾಗೋದು ಅಂತ ಅನ್ಕೊಬಿಟ್ಟವ್ರೆ. ಅವ್ರಿಗೆ ಗೊತ್ತಿಲ್ಲ, ಅಜ್ಜಿ ಮನೆ ಕೋಳಿ ಕೂಗದೆ ಹೋದ್ರೂ ಬೆಳಕಾಗ್ತದೆ ಅಂತ. ಈ ಅಡುಗೆ ಮಾಡೋದಕ್ಕೆ ಫೇಮಸ್ ಆಗಿರೋರು ಯಾರೋ ನಳಮಹಾರಾಜ ಭೀಮಸೇನ, ಇವರೆಲ್ಲ ಗಂಡಸ್ರಲ್ವೇ. ಅಲ್ಲ, ದೊಡ್ಡ ಫಂಕ್ಷನ್ನಾಗೆ ಅಡುಗೆ ಮಾಡೋದು ಯಾರು?
ಗಂಡಸ್ರೇಯ. ದೊಡ್ಡ ದೊಡ್ಡ ಹೋಟ್ಲಲ್ಲಿ ಅಡುಗೆ ಮಾಡೋದು ನನ್ನಂಥ ಗಂಡಸ್ರೇಯ. ಆಚೆಯಿಂದ ದುಡ್ಕೊಬಂದು ತಂದಾಕೋರ್ಗೆ ಇಲ್ಲಿ ಅಡುಗೆ ಮಾಡೋದು ಏನು ಚಾನೆ ಕಷ್ಟ ಇಲ್ಲ ಬಿಡಿ. ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಟಾಯ್ತು. ಇನ್ನೇನಿದ್ರೂ ನನಗೇನೇನು ಬೇಕೋ ಅದನ್ನೆಲ್ಲ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತಾ ಇರೋದು ಅಷ್ಟೇಯ. ಈಗೇನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಮೊಟ್ಟೆ, ದೋಸೆ, ಟೊಮೊಟೊ ಸಾರು ಮಾಡ್ಕೊಂಡು ತಿಂತಾ ಇದ್ರೆ ಹೆಂಗಿರ್ಬೇಕು ಗೊತ್ತಾ? ಊರವರೆಲ್ಲ ಬಂದು ಕೇಳಬೇಕು ಹೆಂಗೆ ಮಾಡಿದೆ ಭದ್ರ ಅಂತ. ಹಂಗೆ ಮಾಡ್ತೀನಿ ನೋಡೀಗ ಅಂತ ಹೇಳಿ ಟೊಮೊಟೊ ಕೊಯ್ಯೋಕೆ ಹೋಗಿ ಕೈ ಕೊಯ್ಕೊಬಿಡ್ತಾನೆ ಭದ್ರ. ಇತ್ತ ವಿದ್ಯಾ ನೋಡಿದ್ರು ಆತಂಕ ಪಟ್ಕೊಂಡ್ರು, ನೋಡ್ದಿದ್ದಂಗೆ ಎದ್ದು ಬಿಡ್ತಾಳೆ. ವಿದ್ಯಾ ನೋಡಲಿಲ್ಲ, ಗಮನ ಹರಿಸಿಲ್ಲ ಅಂತ ಅಂದ್ಬಿಟ್ಟು ಭದ್ರ ಭದ್ರ ದಡ್ಡ ಬಡ್ಡಿ ಇದ್ದ ಕಣ ನೀನು ಕಲ್ಮನ್ಸಿರೋ ತಾವ ಪ್ರೀತಿ ಅಕ್ಕರೆ ಬಯಸಿದ್ರೆ ಸಿಗೋಕ್ಕಿಲ್ಲ ಕಣ. ಇದನ್ನೆಲ್ಲ ಕೊಡೋಕ್ಕೆ ನೀನಲ್ಲ ಕಣ. ಎಲ್ಲರೂ ನಿಂತರನೇ ಇರೋಕ್ಕಿಲ್ಲ. ತಿಳ್ಕ ದಡ್ಡ ಬಡ್ಡಿ ಐದ ನೀನು ಅಂತ ಬೈಕೊಂತಿರ್ತಾನೆ ಭದ್ರ. ಇತ್ತ ವಿದ್ಯಾ ಅವಳ ಪಾಡ್ಗೆ ಅವಳು ಕೆಲಸ ಮಾಡ್ಕೊತಿರ್ತಾಳೆ. ದೊಡ್ಡವ್ರು ಹೇಳಿರೋದು ಅದಕ್ಕೆ ಕಣ್ಲ, ಸಮಯ ಸಂದರ್ಭ ಬಂದಾಗ ಮನುಷ್ಯರು ಏನು ಅಂತ ಗೊತ್ತಾಗ್ತದೆ ಅಂತ. ಭ್ರಮೆಯಿಂದ ಆಚೆಗೆ ಬರಲ್ಲ, ಎಲ್ಲನೂ ನಿಂತರನೇ ಇರೋಕ್ಕಿಲ್ಲ. ಮನ್ಸಿಗಾಗಿರೋ ಗಾಯದ ಮುಂದೆ ಇದೆಲ್ಲ ಯಾವ ಲೆಕ್ಕ ಕಣ್ಲ ಅಂತ ಭದ್ರ ಹೇಳ್ಕೊತಿರ್ತಾನೆ. ವಿದ್ಯಾ ಅವಳು ಕೆಲಸ ಮಾಡಿಕೊಂಡು ಓದೋದಕ್ಕಂತ ಹೋಗಿ ಕುತ್ಕೊತಾಳೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ಚಲವೇ ತಕೆ ಅಂತ ಆಡಾಡ್ತಿರ್ತಾನೆ ಭದ್ರ. ಅಲ್ಲ, ಯಾರು ಇಲ್ಲ ಅಂದರೆ ನಮಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ಕೊಬಿಟ್ಟವ್ರೆ. ಹೆಂಗೆ ನಾವು ಅಡುಗೆ ಮಾಡ್ತೀವಿ, ಹಿಂಗೂ ತೆಂಗೂ ಇದ್ದರೆ ನಮ್ಮೂರಿನ ಮಂಗ ಕೂಡ ಅಡುಗೆ ಮಾಡ್ತದಂತೆ, ಇನ್ನು ನಾವು ಮಾಡೋಕ್ಕಿಲ್ಲ ಅಡುಗೆಯ ಅಂತ ಮಾತಾಡ್ಕೊತಿರ್ತಾನೆ ಭದ್ರ. ಇತ್ತ ಬೈಕೊತಿರ್ತಾಳೆ ವಿದ್ಯಾ, ಈ ಅಪ್ಪ ಯಾಕೆ ಹಿಂಗೆ ಆಡ್ತಿದ್ದಾನೋ ಅಂತ. ಈಗ ಟೊಮೊಟೊ ಹಾಕೋಣ. ಭದ್ರ ನೀನೇನೇ ಮಾಡಿದ್ರು ಸೂಪರ್ ಕಣ್ಲ ಅಂತ ಅನ್ಕೊತಿರ್ತಾನೆ ಭದ್ರ. ಇತ್ತ ಕುಕ್ಕರಲ್ಲಿ ಏನೋ ಇಟ್ಟಿರ್ತಾಳೆ ವಿದ್ಯಾ. ವಿಜಿಲ್ ಬರ್ತಾ ಇರ್ತೈತೆ ಕುಕ್ಕರಲ್ಲಿ. ಬಂದು ಬೈತಿರ್ತಾಳೆ. ಏಟು ಅಂತ ಮಾತಾಡಿ ಹೊಸಿ ಬಾಯಿ ಮುಚ್ಚೋ, ನಿನ್ನಿಂದ ಅಲ್ಲಿ ಓದೋಕ್ಕೆ ಆಗ್ತಾಯಿಲ್ಲ ನನಗೆ ಅಂದ್ಕೊತಿರ್ತಾಳೆ ವಿದ್ಯಾ ಕುಕ್ಕರ್ಗೆ. ಭದ್ರ ಇಂಡೈರೆಕ್ಟಾಗಿ ಆವಾಜು, ಬಿಡಬೇಡ ಕಣ್ಲ, ಹೆಣ್ಮಕ್ಳು ಕಣ್ಲ, ಬಿಟ್ಬಿಡು ನೋಡ್ಕೊಳ್ಳೋಣ ಆಮೇಲೆ. ಭದ್ರ ಎಲ್ಲ ಆಗೋದೆ ಕಣ್ಲ, ಇನ್ನೇನಿದ್ರು ದೋಸೆ ಇಟ್ಟು ಒಂದು ರೊಟ್ಟಿ ಮಾಡ್ಕೊಂಬಿಟ್ರೆ ದೋಸೆ ರೆಡಿ ಆಗೋತ್ತದೆ ಅಂತ ಅಂದ್ಕೊಂಡು ದೋಸೆ ಪ್ಯಾಕೆಟು ಬಿಚ್ಚೋದಕ್ಕಂತ ಹೋಗ್ತಾನೆ, ಪ್ಯಾಕೆಟ್ ಓಪನ್ ಮಾಡೋದಕ್ಕಂತ. ದೋಸೆ ಹಿಟ್ಟೆಲ್ಲ ಕೈ ಮೇಲೆ ಎಗರ್ಕೊಬಿಡ್ತೈತೆ. ಅಯ್ಯೋ ಅಂತಿರ್ತಾನೆ. ಇತ್ತ ವಿದ್ಯಾ ಬಿದ್ದು ನಗ್ತಾ ಇರ್ತಾಳೆ ಭದ್ರನ ಪರಿಸ್ಥಿತಿ ನೋಡಿಕೊಂಡು. ಯಾಕೆ ಕಿಸಿತಾ ಇದ್ದೀ ಅಂತಾನೆ ಭದ್ರ. ಅಯ್ಯೋ ನನ್ನ ಪಾಡಕ್ಕೆ ನಾನು ನಗ್ತಾ ಇದ್ದೀನಿ, ನಗಬಾರ್ದು ಅಂತ ಕಾನೂನು ಇದ್ದತೆ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ, ನನ್ನ ನೋಡಿ ಯಾಕೆ ಕಿಸಿತಾ ಇದ್ದೀ ಅಂತೀನಿ ನಾನು ಅಂತ ಭದ್ರ ಹೇಳ್ತಾನೆ. ನಿನ್ನ ನೋಡಿ ನಗು ಅಲ್ಲ ಆಳುನೇ ಬರ್ತದೆ ಅಂತ ವಿದ್ಯೆ ಹೇಳ್ತಾಳೆ. ನಾನು ತವ ಇದೆಲ್ಲ ಇಟ್ಕೋಬೇಡ, ಹೇಳ್ತಾ ಇದ್ದೀನಿ ಕೇಳು, ಸರಿಗಿರೋಕ್ಕಿಲ್ಲ. ಆಮೇಲೆ ಇದೇನೋ ಒಂದ್ಕಿತ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಇನ್ನೊಂದ್ಕಿತ ಏನಾದರೂ ಹಿಂಗೆ ಮಾಡಿದ್ರೆ ಆಮೇಲೆ ಈ ಭದ್ರೇಗೌಡ ಯಾರೋ ಅಂತ ತೋರಿಸ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಗೊಣಗ್ತಿರ್ತಾನೆ. ಅಲ್ಲಿ ಬಿಡ್ತಾಳೆ ನಮ್ಮನ್ನು ಕಂಡ್ರೆ. ಭದ್ರ ಅವಳ ಮುಂದೆನೇ ಇದೆಲ್ಲ ಬೇಕಿತ್ತೇನ್ಲ. ಈಗ ದೋಸೆ ಹುಯ್ತಾ ಇರೋದೆಯ, ದೋಸೆಗೆಲ್ಲ ರೆಡಿ ಆಯಿತು, ಈಗೇನಿದ್ರು ದೋಸೆ ಒಂದೇ ಹಾಕೋದು ಬಾಕಿ ಇರೋದು ಅಂತ ಮಾತಾಡ್ಕೊಂಡು ಶಿಳೆ ಎಲ್ಲ ಹೊಡ್ಕೊಂಡು ಇರ್ತಾನೆ ಭದ್ರ. ವಿದ್ಯಾ ಓದೋಕೆ ಕುತ್ಕೊಂಡಿರ್ತಾಳೆ. ಡಿಸ್ಟರ್ಬ್ ಆಗ್ತಾ ಇರ್ತೈತೆ. ನನಗೆ ಬರ್ತಿರೋ ಕೋಪಕ್ಕೆ ಇವತ್ತು ಸುಮ್ಕೆ ಇದ್ದರೆ ಆಗೋಕ್ಕಿಲ್ಲ, ಮಾಡ್ತೀನಿರಿ ನಿಮಗೆ ಅಂತ ಅಂದ್ಕೊಂಡು ಬರ್ತಾಳೆ ಅಡುಗೆ ಮನೆಗೆ. ಎಷ್ಟು ಕಿತ ಹೇಳಿದ್ದೀನಿ ನಿನಗೆ ವಿಜಿಲ್ ಹೊಡಿಬೇಡ ಅಂತ, ನನಗೆ ಓದೋಕ್ಕೆ ಆಗ್ತಾಯಿಲ್ಲ ಅಲ್ಲಿ ಅಂದ್ಕೊಂಡು ಕುಕ್ಕರ್ನ ಬಂದು ಹೊಡಿತಿರ್ತಾಳೆ. ಬೈಯೋದಿದ್ರೆ ನೇರವಾಗಿ ಬೈಯೇ, ವಿಜಿಲ್ ಹಾಕ್ತಿರೋದು ನಾನು, ಆವಾಗನಿಂದ ನಾನು ನೋಡ್ತಾ ಇದ್ದೀನಿ. ದೋಸೆ ಹಾಕೋದಕ್ಕೆ ಬಂದಾಗೆಲ್ಲ ಅಡ್ಡ ಬರ್ತಾ ಇದೆಯಾ, ದೋಸೆ ಕೆಡಿಸ್ಬೇಕು ಅಂತಲೇ ಬರ್ತಾ ಇದೆಯಾ ತಾನೇ ಅಂತಾನೆ ಭದ್ರ. ನನಗೆ ಹೊಟ್ಟೆ ಉರಿ, ನೀವು ಹಾಕೋ ದೋಸೆನ ನನಗೆ ಹಾಕೋಕ್ಕೆ ಬರೋಕ್ಕಿಲ್ಲ ಅಂತ ಅಂದ್ಕೊಂಡು ಹಿಂಸೆ ಕೊಡ್ತಾ ಇದ್ದೀನಿ ಅಂತ ವಿದ್ಯೆ ಬೈತಿರ್ತಾಳೆ. ನಂತವ ಇವೆಲ್ಲ ಆಮೇಲೆ ನೋಡ್ಕೊತೀನಿ, ನನ್ನಂಗೆ ದೋಸೆ ಯಾರಿಗೆ ಹಾಕೋಕ್ಕೆ ಬರ್ತದೆ ಅಂತ ಮೊಟ್ಟೆ ಹೊಡಿತಾ ಇರ್ತಾನೆ ದೋಸೆ ಮೇಲೆ. ಯಾರೋ ಫೋನ್ ಮಾಡಿರ್ತಾರೆ ಭದ್ರನಿಗೆ. ಫೋನ್ ಆನ್ ಮಾಡಿ, ಭದ್ರ ಪಾಪಣ್ಣ ಏನು ಅಪ್ರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದಿ, ನಿನಗೆ ನಿನ್ನ ಹೆಂಡ್ರು ಎದುರುತ್ರ ಕೊಡ್ತಾವಳ, ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ಅಂತ ಹೇಳು ಅಂತ ಹೇಳ್ಕೊಡ್ತಿರ್ತಾನೆ ಭದ್ರ ಫೋನಲ್ಲಿ. ಗುರ್ಗುಟ್ಕೊಂಡು ನೋಡ್ತಿರ್ತಾಳೆ ವಿದ್ಯಾ. ಹಂಗೆಲ್ಲ ಗುರಾಯಿಸೋದು ಇಟ್ಕೋಬೇಡ ಅಂತ ಹೇಳ್ತಿರ್ತಾನೆ ಫೋನಲ್ಲಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.